ನನ್ನ ಮಗ ಅಥವಾ ನನ್ನ ಮಗಳು ಮ್ಯಾಥ್ಸ್ನಲ್ಲಿ ಜೀನಿಯಸ್, ಸೈನ್ಸ್ನಲ್ಲಿ ಬ್ರಿಲಿಯಂಟ್, ಸೋಷಿಯಲ್ ಮೀಡಿಯಾವನ್ನು ಕೂಡ ಮ್ಯಾನೇಜ್ ಮಾಡ್ತಾಳೆ, ಕನ್ನಡವೂ ಅರ್ಥ ಆಗ್ತದೆ. ಆದರೆ ಹಿಂದಿ ಏನೇನೂ ಅರ್ಥ ಆಗ್ತಾ ಇಲ್ಲ. ಈ ಹಿಂದಿಯಿಂದಾಗಿ ಅವನು ಫೇಲ್ ಆಗಿಬಿಡ್ತಾನೋ ಎಂಬ ಭಯ ನಮಗೆ ಕಾಡ್ತಾ ಇದೆ. SSLC ಪರೀಕ್ಷೆಯ ಈ ಸಂದರ್ಭದಲ್ಲಿ ಬಹುತೇಕ ಇಂತಹ ಮಾತುಗಳು ಪೋಷಕರಿಂದ ಕೇಳಿಬರ್ತಾ ಇವೆ. ಇಂತಹ ಸಂದರ್ಭದಲ್ಲಿ ಹಿಂದಿ ಭಾಷೆಯ ಸಬ್ಜೆಕ್ಟ್ ಒಂದು ಇಲ್ಲದೇ ಇರ್ತಿದ್ರೆ ನನ್ನ ಮಗನ ಅಥವಾ ನನ್ನ ಮಗಳ ಶೈಕ್ಷಣಿಕ ಬದುಕು ಅದೆಷ್ಟು ನಿರಾಳ ಆಗಿಬಿಡ್ತಿತ್ತು ಅಂತ ಅನ್ನಿಸ್ತಾ ಇದೆ. ಇಂತಹ ನಿರಾಳತೆಗೆ ತಮಿಳುನಾಡು ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಇಲ್ಲಿ ದ್ವಿಭಾಷಾ ನೀತಿ ಇದೆ. ತಮಿಳು ಮತ್ತು ಇಂಗ್ಲೀಷ್ನಲ್ಲಿ ಕಲಿತು ಮುಂದೆ ಸಾಗಲು ಅವಕಾಶ ಇದೆ. ಇಂಥದ್ದೇ ಅವಕಾಶ ಕನ್ನಡಿಗರಿಗೂ ದೊರೆಯುವಂತಾಗಿದ್ದರೆ ಮತ್ತು ನಮ್ಮ ಮಕ್ಕಳನ್ನು ಈ ಹಿಂದಿಯ ಹೊರೆಯಿಂದ ಪಾರು ಮಾಡುವವರೊಬ್ಬರು ನಮಗೆ ಸಿಕ್ಕಿದ್ದೆ ಅಂತ ನೀವು ಯೋಚಿಸ್ತಾ ಇದ್ದೀರಾ? ಎಸ್, ಇಂಥದ್ದೊಂದು ಪ್ರಯತ್ನ ಈಗ ಕರ್ನಾಟಕದಲ್ಲಿ ಆರಂಭವಾಗಿದೆ. SSLC ವಿದ್ಯಾರ್ಥಿಗಳನ್ನು ಪಾಸ್ ವಿದೌಟ್ ಹಿಂದಿ ಎಂದು ಶಿಕ್ಷಣ ಇಲಾಖೆಯನ್ನು, ಆ ಮೂಲಕ ಸರ್ಕಾರವನ್ನು ಒತ್ತಾಯಿಸುವ ತಂಡವೊಂದು ಬೀದಿಗೆ ಹಿಡಿದಿದೆ. ಹಿಂದಿ ಹೇರಿಕೆ ವಿರೋಧಿ ಕರ್ನಾಟಕ ಎಂಬ ಸಂಘಟನೆ ಹುಟ್ಟಿಕೊಂಡಿದೆ. ಇದು ನಿಧಾನಕ್ಕೆ ತನ್ನ ಕೆಲಸ ಆರಂಭಿಸಿದೆ. ಇತ್ತೀಚೆಗೆ ಈ ಸಂಘಟನೆ SSLC ಬೋರ್ಡ್ಗೆ ಮುತ್ತಿಗೆಯನ್ನು brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಕಳೆದ ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.